ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ವಿಪ್ರೋ, ಇನ್ಫೋಸಿಸ್, ಟಿಸಿಎಸ್ ನಂತಹ ಐಟಿ ಕಂಪನಿಗಳು ಸಾಕಷ್ಟು ಉತ್ತಮ ಹೆಸರು ಗಳಿಸಿವೆ, ವಿಶ್ವವಿಖ್ಯಾತಿಯನ್ನ ಪಡೆದಿವೆ. ಇಂದಿಗೂ ಈ ಸಂಸ್ಥೆಗಳು ತಮ್ಮ ಯಶಸ್ಸಿನ ಹಾದಿಯಲ್ಲೇ ಮುಂದುವರೆದಿದೆ. ಆದರೆ ಅದೊಂದು ಕಂಪನಿ ಬೇಗನೆ ಖ್ಯಾತಿ ಪಡೆದು ಸಾವಿರಾರು ಕೋಟಿ ಲಾಭ ಮಾಡಿ ಸಾವಿರಾರು ಜನರಿಗೆ ಉದ್ಯೋಗ ನೀಡಿ ಮಿಂಚಿ ಮಿನುಗಿ ಮರೆಯಾಗಿ ಹೋಯಿತು. ಹೌದು, ಅದುವೇ ಸತ್ಯಂ ಕಂಪ್ಯೂಟರ್ಸ್ ಅನ್ನುವ ಐಟಿ ಕಂಪನಿ. ರಾಮಲಿಂಗರಾಜು ಅನ್ನೋದಕ್ಕಿಂತ ಸತ್ಯಂ ರಾಮಲಿಂಗರಾಜು ಅಂದ್ರೆ ಅನೇಕರಿಗೆ ಗೊತ್ತಾಗುತ್ತೆ. ಕಡಿಮೆ ಅವಧಿಯಲ್ಲಿಯೇ ಹೆಚ್ಚು ಯಶಸ್ಸು ಗಳಿಸಿ ಅದನ್ನೆಲ್ಲ ಒಮ್ಮೆಲೆ ಹಾಳುಗಡವಿಕೊಂಡ ಈ ಉದ್ಯಮಿಯ ಕತೆ ಬಲು ರೋಚಕ. ಫೇಕ್ ಲೆಕ್ಕ, ನಕಲಿ ಇನ್ವಾಯ್ಸ್, ನಕಲಿ ಲಾಭಾಂಶ ಪಟ್ಟಿ, ಹೂಡಿಕೆದಾರರನ್ನ ವಂಚಿಸಿದ್ದು ಅಬಬ್ಬ ಒಂದ ಎರಡ, ಇಂತಹ ಅನೇಕ ಎಡವಟ್ಟುಗಳನ್ನ ಮಾಡಿ ಕಂಪನಿಯ ಭವಿಷ್ಯವನ್ನೇ ಪಾತಾಳಕ್ಕೆ ಕೆಡವಿದ್ರು. ಸತ್ಯಂ ಕಂಪ್ಯೂಟರ್ಸ್ಗೆ ಸತ್ಯಂ ಸ್ಕ್ಯಾಮ್ ಅಂತಾಲೆ ಬಣ್ಣಿಸಿತು ಮೀಡಿಯಾ. 1909ರಲ್ಲಾದ ಸತ್ಯಂ ಕಂಪ್ಯೂಟರ್ಸ್ ಹಗರಣ ಐಟಿ ಕ್ಷೇತ್ರವನ್ನೇ ಬೆಚ್ಚಿ ಬೀಳಿಸಿತ್ತು. ಈ ಸುದ್ದಿ ಪ್ರಪಂಚದ ಮೂಲೆ ಮೂಲೆಗೂ ತಿಳಿಯಿತು. ಈ ಹಗರಣದ ಅಸಲಿಯತ್ತೇನು, ಫೇಕ್ ದಾಖಲೆಗಳನ್ನ ತೋರಿಸುವಂತಹ ಸ್ಥಿತಿ ರಾಮಲಿಂಗರಾಜುಗೆ ಯಾಕೆ ಬಂತು, ಇದೆಲ್ಲವನ್ನ ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಆಂಧ್ರಪ್ರದೇಶ ಮೂಲದ ಬೈರಾಜು ರಾಮಲಿಂಗರಾಜು ಮತ್ತು ಇವರ ಅಣ್ಣ ರಾಮರಾಜು ಇಬ್ಬರು ಜೊತೆಗೂಡಿ ಜೂನ್ 24, 1987ರಲ್ಲಿ ಸತ್ಯಂ ಕಂಪ್ಯೂಟರ್ಸ್ ಅನ್ನುವ ಕಂಪನಿಯನ್ನ ಹೈದರಾಬಾದ್ನಲ್ಲಿ ಸ್ಥಾಪಿಸುತ್ತಾರೆ. ಕೇವಲ 20 ಮಂದಿ ಉದ್ಯೋಗಿಗಳಿಂದ ಶುರುವಾಯಿತು ಈ ಕಂಪನಿ. ಅಣ್ಣ ರಾಮರಾಜು ಈ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ರು. ಬೇರೆ ಕಂಪನಿಗಳಿಗೆ ಕಂಪ್ಯೂಟರ್ ಸಾಫ್ಟ್ವೇರ್ ಸರ್ವಿಸ್ ನೀಡೋದು ಇವರ ಕೆಲಸ. ಕೇವಲ 5 ವರ್ಷದಲ್ಲಿ ಅಂದ್ರೆ 1992ರಲ್ಲಿ ಈ ಸಂಸ್ಥೆಯ ಹೆಸರು ಪ್ರತಿಷ್ಠಿತ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಿನ ಪಟ್ಟಿಯಲ್ಲಿ ಸೇರ್ಪಡೆಯಾಯಿತು. 1994ರಲ್ಲಿ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲೂ ತನ್ನ ಸ್ಥಾನ ಗಿಟ್ಟಿಸಿಕೊಂಡಿತು. ಹೀಗೆ ಒಂದು ಭಾರತೀಯ ಮೂಲದ ಕಂಪನಿ ನೋಡುತ್ತಲೇ ಅಂತಾರಾಷ್ಟ್ರೀಯ ಕಂಪನಿಯಾಗಿ ಬೆಳೆಯಿತು. ಕಾಲಕ್ರಮೇಣ ಉದ್ಯೋಗ ಅವಕಾಶಗಳು ಸಹ ಈ ಕಂಪನಿಯಲ್ಲಿ ಹೆಚ್ಚಿದವು. ಇಂಟರ್ನ್ಯಾಷನಲ್ ಕಂಪನಿ ಆದಾಗಿನಿಂದ ಫಾರಿನ್ ಕ್ಲೈಂಟ್ ಸಹ ಹೆಚ್ಚಿದ್ರು. ಅಮೆರಿಕದ ಪ್ರತಿಷ್ಠಿತ ಜನರಲ್ ಮೋಟಾರ್ಸ್, ಜನರಲ್ ಎಲೆಕ್ಟ್ರಿಕಲ್ಸ್ ನಂತಹ ದೊಡ್ಡ ದೊಡ್ಡ ಕಂಪನಿಗಳು ಸತ್ಯಂ ಕಂಪ್ಯೂಟರ್ಸ್ ನಿಂದ ಸೇವೆ ಪಡೆಯುತ್ತಿದ್ರು. ಕಡಿಮೆ ಮೊತ್ತಕ್ಕೆ ಉತ್ತಮ ಸೇವೆ ನೀಡುವಲ್ಲಿ ಸತ್ಯಂ ಕಂಪ್ಯೂಟರ್ಸ್ ಎತ್ತಿದ ಕೈ. ಹಾಗಾಗಿಯೇ ಹೆಚ್ಚೆಚ್ಚು ಅಮೆರಿಕದ ಕಂಪನಿಗಳು ಸತ್ಯಂ ಕಂಪ್ಯೂಟರ್ಸ್ ನ ಗ್ರಾಹಕರಾಗಿದ್ದವು. 20 ಉದ್ಯೋಗಿಗಳಿಂದ 2000 ಉದ್ಯೋಗಿಗಳನ್ನ ಹೊಂದುವವರೆಗೂ ಈ ಕಂಪನಿ ಬೆಳೆಯಿತು. ಸತ್ಯಂ ಕಂಪ್ಯೂಟರ್ಸ್ ನ ಷೇರುಗಳನ್ನ ಕೊಳ್ಳಲು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಿತ್ತು. ತನ್ನ ಷೇರುಗಳ ಮುಖಾಂತರವೇ ಕೋಟಿ ಕೋಟಿ ಲಾಭ ಪಡೆಯಿತು. ಹೀಗೆ ಲಾಭದಾಯಕ ಉದ್ದಿಮೆಯನ್ನ ಇನ್ನೂ ಎತ್ತರಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ 1999ರಲ್ಲಿ ರಾಜು ಸತ್ಯಂ ಇನ್ಫೋವೇ ಎಂಬ ಸಂಸ್ಥೆಯನ್ನ ಸತ್ಯಂ ಇಂಟರ್ನೆಟ್ ಅಂಗಸಂಸ್ಥೆಯಾಗಿ ಪ್ರಾರಂಭಿಸಿದ್ರು. ಆ ಮೂಲಕ ಭಾರತೀಯ ಇಂಟರ್ನೆಟ್ ಸೇವಾ ಮಾರುಕಟ್ಟೆಯಲ್ಲಿ ಮೊದಲ ಸಂಸ್ಥೆಯಾಗಿ ಭಾಗಿಯಾದರು. ನಂತರ ಕಾರಣಾಂತರಗಳಿಂದ ಸತ್ಯಂ ಇನ್ಫೋವೇ ಸಂಸ್ಥೆಯನ್ನ ರಾಜು ವೆಗೇಶ ಎಂಬುವವರಿಗೆ ಮಾರಲಾಯಿತು. 2002ರಲ್ಲಿ ಹೈದರಾಬಾದ್ನಲ್ಲಿ ಐಟಿ ಕ್ಷೇತ್ರ ಅಭಿವೃದ್ಧಿ ಹೊಂದುವ ಸಮಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಿದ್ದ ಸತ್ಯಂ ಕಂಪ್ಯೂಟರ್ಸ್ಗೆ ಅಂದಿನ ಆಂಧ್ರ ಸರ್ಕಾರ ಸಂಪೂರ್ಣ ಬೆಂಬಲ ನೀಡಿತ್ತು. ಫಾರ್ಚೂನ್ 500 ಕಂಪನಿಗಳಲ್ಲಿ ಸುಮಾರು 180 ಕಂಪನಿಗಳಿಗೆ ತನ್ನ ಸರ್ವಿಸ್ ನೀಡುತ್ತಾ ಇತ್ತು. 2006ರಲ್ಲಾಗಲೇ ಸತ್ಯಂ ಕಂಪ್ಯೂಟರ್ಸ್ ನ ವಾರ್ಷಿಕ ಆದಾಯ 100 ಕೋಟಿಯ ಗಡಿ ದಾಟಿತ್ತು. 2007ರಲ್ಲಿ ರಾಮಲಿಂಗರಾಜುಗೆ ಕೇಂದ್ರ ಸರ್ಕಾರದಿಂದ ಬೆಸ್ಟ್ ಉದ್ಯಮಿ ಪ್ರಶಸ್ತಿ ಲಭಿಸಿತು. 2008ರಲ್ಲಿ ಸತ್ಯಂ ಕಂಪ್ಯೂಟರ್ಸ್ ನ ಗ್ರಾಹಕರ ಸಂಖ್ಯೆ 4 ಪಟ್ಟು ಹೆಚ್ಚಿತು. ಇದೇ ವರ್ಷ 200 ಕೋಟಿ ಟರ್ನ್ ಓವರ್ ಗಳಿಸಿದ ಹೆಗ್ಗಳಿಕೆ ಈ ಕಂಪನಿಗೆ ಸಲ್ಲುತ್ತೆ. ಭಾರತದ ಹೊರತಾಗಿಯೂ ಹೊರ ದೇಶಗಳಲ್ಲಿ ಸತ್ಯಂ ಕಂಪ್ಯೂಟರ್ಸ್ 34 ಬ್ರಾಂಚ್ ಪ್ರಾರಂಭಿಸಿತು. ಈ ಎಲ್ಲ ಯಶಸ್ಸಿನ ಪರಿಣಾಮ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನ ಸಹ ಕಂಪನಿ ವತಿಯಿಂದ ಪ್ರಾರಂಭಿಸಲಾಯಿತು. ಅದರಲ್ಲಿ ಉಚಿತ ಆಂಬ್ಯುಲೆನ್ಸ್ ಸೇವೆ ಕೂಡ ಪ್ರಮುಖವಾದದ್ದು. ಹೀಗೆ ಸತ್ಯಂ ಕಂಪ್ಯೂಟರ್ಸ್ ತನ್ನ ಗೆಲುವಿನ ನಗೆ ಬೀರುತ್ತಾ ಇತರೆ ಕಂಪನಿಗಳಿಗೆ ಸ್ಫೂರ್ತಿ ನೀಡುತ್ತಾ ಮಿಂಚ್ತಾ ಇತ್ತು. ಎಲ್ಲವೂ ಸುಗಮವಾಗಿಯೇ ಸಾಗುತ್ತಿತ್ತು. 2000 ಇಸವಿಯ ಶುರುವಾತ್ನಿಂದಲೇ ಹೈದರಾಬಾದ್ನಲ್ಲಿ ರಿಯಲ್ ಎಸ್ಟೇಟ್ ಉದ್ದಿಮೆಯು ತ್ವರಿತಗತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಿರುವುದನ್ನ ಗಮನಿಸಿದ ರಾಮರಾಜು ಈ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದ್ರೆ ಇನ್ನೂ ಹೆಚ್ಚು ಲಾಭ ಪಡೆಯಬಹುದು ಎಂಬ ದುರಾಸೆಗೆ ಬೀಳ್ತಾರೆ. ಸತ್ಯಂ ಕಂಪ್ಯೂಟರ್ಸ್ ನ ಲಾಭವನ್ನ ರಿಯಲ್ ಎಸ್ಟೇಟ್ ನಲ್ಲಿ ಹೂಡಿಕೆ ಮಾಡಲು ಸಿದ್ಧರಾಗುತ್ತಾರೆ. ಒಂದರಿಂದ ಬಂದ ಲಾಭವನ್ನ ಇನ್ನೊಂದೆಡೆಗೆ ಹೂಡಿಕೆ ಮಾಡುವುದು ಒಳ್ಳೆಯದಲ್ವೇ ಅನಿಸಬಹುದು. ಆದರೆ ಇಲ್ಲಿಂದಲೇ ಶುರುವಾದದ್ದು ನಿಜವಾದ ಎಡವಟ್ಟು. ಯಾಕಂದ್ರೆ ಒಮ್ಮೆ ಸ್ಟಾಕ್ ಎಕ್ಸ್ಚೇಂಜಿನ ಪಟ್ಟಿಯಲ್ಲಿ ಗುರುತಿಸಲಾದ ಕಂಪನಿ
ಬರುವ ಲಾಭವನ್ನ ಷೇರುದಾರರಿಗೆ, ಬೋರ್ಡ್ ಸದಸ್ಯರಿಗೆ ಒಂದಷ್ಟು ನ್ಯಾಯಯುತ ಪಾಲನ್ನ ನೀಡಲೇಬೇಕು. ಇದು ಮೂಲ ನಿಯಮ. ಆದರೆ ರಾಮಲಿಂಗರಾಜು ಬಂದ ಲಾಭವನ್ನ ಬೋರ್ಡ್ ಸದಸ್ಯರಿಗೆ ತಿಳಿಸದೆ ಮತ್ತೊಂದರಲ್ಲಿ ಹೂಡಿಕೆ ನಡೆಸಲು ಪ್ರಾರಂಭಿಸಿದ್ರು. ರಾಮಲಿಂಗರಾಜು ಷೇರುದಾರರಿಗೆ ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ತಿಳಿಸದೆ ಸ್ವಂತಕ್ಕೆ ರಿಯಲ್ ಎಸ್ಟೇಟ್ ನಲ್ಲಿ ಬಂದ ಲಾಭದ ಹಣವನ್ನ ಖರ್ಚು ಮಾಡಲು ಪ್ರಾರಂಭಿಸುತ್ತಾರೆ. ಇದಕ್ಕೆ ಸಾಕ್ಷಿಯೇ ಆ ಎರಡು ಕಂಪನಿ, ಮೈಟಸ್ ಪ್ರಾಪರ್ಟಿ ಮತ್ತು ಮೈಟಸ್ ಇನ್ಫ್ರಾ. 1998 ಜುಲೈನಲ್ಲಿ ಮೈಟಸ್ ಇನ್ಫ್ರಾ ಪ್ರಾರಂಭವಾಯಿತು. 2005 ಮೇನಲ್ಲಿ ಮೈಟಸ್ ಪ್ರಾಪರ್ಟೀಸ್ ಪ್ರಾರಂಭವಾಯಿತು. ಈ ಕಂಪನಿಗಳು ಹೈದರಾಬಾದ್ನಲ್ಲಿ ಸ್ಥಳ ಖರೀದಿ ಮಾಡೋದು, ಮಾರಾಟ ಮಾಡೋದು, ಅಪಾರ್ಟ್ಮೆಂಟ್ ಅನ್ನ ಕೊಳ್ಳುವುದು, ಮಾರಾಟ ಮಾಡೋದು ಮತ್ತು ಸರ್ಕಾರಿ ಕಾಂಟ್ರಾಕ್ಟ್ ನೀಡೋದು ಇತ್ಯಾದಿ ಕಾರ್ಯಗಳನ್ನು ನಿರ್ವಹಿಸ್ತಾ ಇತ್ತು. ಈ ಎರಡು ಕಂಪನಿಗಳಿಗೂ ಸತ್ಯಂ ಕಂಪ್ಯೂಟರ್ಸ್ಗೂ ಯಾವುದೇ ರೀತಿಯ ಸಂಬಂಧ ಇರಲಿಲ್ಲ. ಕೇವಲ ರಾಮಲಿಂಗರಾಜು ಅವರ ಅತಿ ಆಸೆಗೆ ಸೃಷ್ಟಿಯಾದದ್ದೇ ಈ ಎರಡು ಕಂಪನಿಗಳು. ಸತ್ಯಂ ಇಂಗ್ಲಿಷ್ ಅಕ್ಷರಗಳನ್ನ ಹಿಂದಿನಿಂದ ಓದಿದ್ರೆ ಮೈಟಸ್ ಅಂತ ಆಗುತ್ತೆ. ಸತ್ಯಂ ಕಂಪ್ಯೂಟರ್ಸ್ ನಲ್ಲಿ ಪ್ರಮುಖ ಷೇರುದಾರರು ರಾಮಲಿಂಗರಾಜು. ಅವರಿಗೆ ಕಂಪನಿಯ ಹಣದಲ್ಲಿ 23% ಭಾಗವಿತ್ತು. 77% ಭಾಗ ಷೇರುದಾರರು ಹಾಗೂ ಬೋರ್ಡ್ ಸದಸ್ಯರದ್ದಾಗಿತ್ತು. ರಾಮಲಿಂಗರಾಜುಗೆ ಸಿಗುತ್ತಿದ್ದ ಪಾಲು ಮೈಟಸ್ ನಲ್ಲಿ ಖರ್ಚು ಮಾಡಲು ಸಾಕಾಗ್ತಾ ಇರಲಿಲ್ಲ. ಹಾಗಾಗಿ ಹೆಚ್ಚು ಲಾಭ ಬರುತ್ತಿರುವಂತೆ ನಕಲಿ ಇನ್ವಾಯ್ಸ್ ಗಳನ್ನ ತಯಾರಿಸಿ ಅದರಲ್ಲಿ ಹೆಚ್ಚು ಹಣವನ್ನ ಪಡೆಯುವ ಮೂರ್ಖ ಕೆಲಸಕ್ಕೆ ಕೈ ಹಾಕ್ತಾರೆ. ಇಲ್ಲೇ ರಾಮಲಿಂಗರಾಜು ನಿಜವಾಗ್ಲೂ ಎಡವಿದ್ದು. ಹೂಡಿಕೆದಾರರ ಸಂಖ್ಯೆ ಏನು ಹೆಚ್ಚಿತು, ಅದರಿಂದ ತಮ್ಮ ಶೇರ್ಗಳನ್ನ ಹೆಚ್ಚು ಮೊತ್ತಕ್ಕೆ ಮಾರಿ ಹಣ ಗಳಿಸಿದರು. ರಾಮಲಿಂಗರಾಜು ತಮ್ಮ ಮೈಟಾಸ್ ಕಂಪನಿಯ ಹೆಸರಿನಲ್ಲಿ ಭೂಮಿಯನ್ನ ಖರೀದಿಸಿದ್ರು. ರಾಮಲಿಂಗರಾಜುಗೆ 2001ರಲ್ಲಿದ್ದ 23% ಪಾಲು 2008ರ ಹೊತ್ತಿಗೆ 8% ಕುಸಿಯುತ್ತೆ. ಇಲ್ಲಿಯೇ ಬಿದ್ದದ್ದು ದೊಡ್ಡ ಹೊಡೆತ. ಇದರಿಂದಲೇ ತಿಳಿಯುತ್ತೆ ತಮ್ಮ ಭಾಗದ ಷೇರುಗಳನ್ನ ಮಾರಿಕೊಂಡು ರಾಮಲಿಂಗರಾಜು ಎಷ್ಟು ದೊಡ್ಡ ತಪ್ಪು ಮಾಡಿದ್ರು ಅಂತ. 2001ರಿಂದ 2008ರವರೆಗೆ ಹೀಗೆ ನಡೆಯುತ್ತೆ. 2004ರಲ್ಲಿ ಆಂಧ್ರ ಪ್ರದೇಶ ಸರ್ಕಾರ ಹೈದರಾಬಾದ್ನಲ್ಲಿ ಮೆಟ್ರೋ ಯೋಜನೆಗಾಗಿ ಟೆಂಡರ್ ಕರೆಯುತ್ತೆ. ರಾಮಲಿಂಗರಾಜುಗೆ ಸರ್ಕಾರದ ಗಣ್ಯರೊಂದಿಗೆ, ರಾಜಕೀಯ ನಾಯಕರೊಂದಿಗೆಲ್ಲ ಒಳ್ಳೆಯ ಬಾಂಧವ್ಯವಿತ್ತು. ಹಾಗಾಗಿ ಮೆಟ್ರೋ ಟೆಂಡರ್ ಮೈಟಸ್ ಕಂಪನಿಗೆ ಲಭಿಸುವ ಎಲ್ಲಾ ಸಾಧ್ಯತೆಯೂ ಇತ್ತು. ಮೆಟ್ರೋ ರೂಟ್ ಪ್ಲಾನ್ ಎಲ್ಲವೂ ರಾಮಲಿಂಗರಾಜುಗೆ ತಿಳಿಯಿತು. ಆದರೆ ಕೊನೆ ನಿಮಿಷದಲ್ಲಿ ಮೈಟಸ್ ಕಂಪನಿಗೆ ಮೆಟ್ರೋದಂತಹ ಯೋಜನೆಯನ್ನ ನಿಭಾಯಿಸುವ ಹಣವಾಗಲಿ ಅನುಭವವಾಗಲಿ ಮೈಟಸ್ಗೆ ಇಲ್ಲ ಎಂದು ಹೇಳಿ ಆ ಟೆಂಡರ್ ಅನ್ನ L&Tಗೆ ನೀಡಲಾಗುತ್ತೆ. ರಾಮಲಿಂಗರಾಜುಗೆ ಮೆಟ್ರೋ ಮಾರ್ಗದ ಪ್ಲಾನ್ ಗೊತ್ತಿದ್ರಿಂದ ಅಲ್ಲೆಲ್ಲ ಭೂಮಿ ಖರೀದಿ ಮಾಡಲು ಪ್ರಾರಂಭಿಸುತ್ತಾರೆ. ಇದಕ್ಕಾಗಿ 2004ರ ನಂತರ ಕಂಪನಿಯ ಅಕೌಂಟ್ಸ್ ಅನ್ನ ತಿದ್ದಲು ಶುರು ಮಾಡಿದ್ರು. ಸತ್ಯಂ ಕಂಪ್ಯೂಟರ್ಸ್ ನ ಸಾಲವನ್ನ ಕಡಿಮೆ ಮೊತ್ತ ಎಂದು ತೋರಿಸೋದು, ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಹೆಚ್ಚು ತೋರಿಸೋದು, ಇರುವ ಫಿಕ್ಸ್ಡ್ ಡೆಪಾಸಿಟ್ ಗಿಂತ ಹೆಚ್ಚು ತೋರಿಸೋದು, ಅಧಿಕ ಬಡ್ಡಿ ಬರುತ್ತಿದೆ ಎಂದು ನಂಬಿಸೋದು, ಗ್ರಾಹಕರಿಗೆ ಬಿಲ್ನ ಮೊತ್ತ ಹೆಚ್ಚು ಮಾಡಿ ತೋರಿಸೋದು, ಕಂಪನಿಗೆ ಅಧಿಕ ಆದಾಯ, ಅಧಿಕ ಲಾಭ ಇದೆ ಎಂದು ನಂಬಿಸಲು ಶತಾಯಗತಾಯ ಪ್ರಯತ್ನ ರಾಮಲಿಂಗರಾಜು ಮಾಡ್ತಾರೆ. ಇದರಲ್ಲಿ ಫೋರ್ಜರಿಗಳು, ನಕಲಿ ಇನ್ವಾಯ್ಸ್ಗಳು, ನಕಲಿ ದಾಖಲೆ ಪತ್ರಗಳು ಸಹ ಸೇರ್ಪಡೆಯಾದವು. ಇದೆಲ್ಲ ಸಣ್ಣ ತಪ್ಪು ಎಂಬ ಕಲ್ಪನೆ ರಾಮಲಿಂಗರಾಜುಗೆ ಇತ್ತು. ಇದರ ಪರಿಣಾಮ ಬಹುಶಃ ಅವರಿಗೆ ತಿಳಿದಿರಲಿಕ್ಕಿಲ್ಲ. ಸುಮಾರು 7,500 ಕೋಟಿವರೆಗೂ ಸುಳ್ಳು ಲೆಕ್ಕ ಸೃಷ್ಟಿಯಾಗುತ್ತೆ. 2008 ಸೆಪ್ಟೆಂಬರ್ನಲ್ಲಿ ತೋರಿಸಿದ ಲೆಕ್ಕದ ಪ್ರಕಾರ ಸತ್ಯಂ ಕಂಪ್ಯೂಟರ್ಸ್ ಬ್ಯಾಂಕ್ ಬ್ಯಾಲೆನ್ಸ್ 5,040 ಕೋಟಿ, ಗ್ರಾಹಕರಿಂದ ಬರಬೇಕಿದ್ದ ಮೊತ್ತ 490 ಕೋಟಿ. ಆದರೆ ರಾಮಲಿಂಗರಾಜು 2,605 ಕೋಟಿ ಎಂದು ತೋರಿಸುತ್ತಾರೆ. ಕಂಪನಿಗೆ ಇದ್ದ ಒಟ್ಟು ಸಾಲದಲ್ಲಿ 1,230 ಕೋಟಿ ಕಡಿತಗೊಳಿಸಿ ತೋರಿಸುತ್ತಾರೆ. ಆದರೆ ನಿಜ ಲೆಕ್ಕನೇ ಬೇರೆ ಇತ್ತು. ಕಂಪನಿಯ ಆದಾಯ 2,212 ಕೋಟಿ, ಅದನ್ನ 2,700 ಕೋಟಿ ಎಂದು ತೋರಿಸಿದ್ರು. ಆಪರೇಟಿಂಗ್ ಲಾಭಾಂಶ 61 ಕೋಟಿ ಆದರೆ ತೋರಿಸಿದ್ದು 640 ಕೋಟಿ. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 42% ಅಧಿಕ ಲಾಭ ಕಂಪನಿಗೆ ಬಂದಿದೆ ಎಂಬಂತೆ ನಕಲಿ ವರದಿಯನ್ನ ತೋರಿಸುತ್ತಾರೆ. ತಪ್ಪು ಲೆಕ್ಕಕ್ಕೆ ಸರಿ ಹೊಂದುವಂತೆ ನಕಲಿ ದಾಖಲೆಗಳನ್ನ ಸೃಷ್ಟಿಸುತ್ತಾರೆ. ಪ್ರತಿ 3 ತಿಂಗಳಿಗೊಮ್ಮೆ ಎಲ್ಲಾ ಪ್ರತಿಷ್ಠಿತ ಕಂಪನಿಗಳ ಆಡಿಟಿಂಗ್ ನಡೆಯುತ್ತೆ. ಆ ಆಡಿಟಿಂಗ್ ದಾಖಲೆಗಳನ್ನ ಸೆಕ್ಯೂರಿಟೀಸ್ ಮತ್ತು ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸಂಸ್ಥೆಗೆ ನೀಡಬೇಕು. ಸತ್ಯಂ ಕಂಪ್ಯೂಟರ್ಸ್ ಸಹ ಪ್ರೈಸ್ ವಾಟರ್ ಹೌಸ್ ಕೂಪರ್ಸ್ ಎಂಬ ಆಡಿಟಿಂಗ್ ಸಂಸ್ಥೆಯನ್ನ ನೇಮಿಸಿರುತ್ತೆ. ಇದು ಒಂದು ಫೇಮಸ್ ಆಡಿಟಿಂಗ್ ಸಂಸ್ಥೆ. ಆದರೆ ಇಲ್ಲಿ ಸಹ ಕೆಲ ಸಿಬ್ಬಂದಿಗಳು ರಾಮಲಿಂಗರಾಜುರೊಂದಿಗೆ ಕೈ ಜೋಡಿಸಿ ಆತ ಮಾಡಿದ ನಕಲಿ ಲೆಕ್ಕಪತ್ರಗಳ ತಪ್ಪನ್ನ ಮುಚ್ಚಿ ಹಾಕಿದ್ರು. ಶಿವಪ್ರಸಾದ್ ಮತ್ತು ರವೀಂದ್ರನಾಥ್ ಎಂಬ ಇಬ್ಬರು ಆಡಿಟರ್ಸ್ ರಾಮಲಿಂಗರಾಜುಗೆ ನೇರವಾಗಿ ಸಹಾಯ ಮಾಡಿದ್ರು. ಸತ್ಯಂ ಕಂಪ್ಯೂಟರ್ಸ್ ನ ಅಕೌಂಟ್ಸ್ ವಿಭಾಗದ ಸುಬ್ರಮಣಿ, ತಲ್ಲೂರಿ ಶ್ರೀನಿವಾಸ್, ಆಡಿಟಿಂಗ್ ವಿಭಾಗದ ಚೀಫ್ ಪ್ರಭಾಕರ್ ಗುಪ್ತಾ, CFO ಶ್ರೀನಿವಾಸ್ ಇವರೆಲ್ಲರೂ ರಾಮಲಿಂಗರಾಜುರೊಂದಿಗೆ ಶಾಮೀಲಾಗಿದ್ರು. ಯಾರನ್ನ ವಂಚಿಸುವ ಉದ್ದೇಶ
ಇಲ್ಲದೆ ಮೈಟಸ್ ಕಂಪನಿಯಲ್ಲಿ ಲಾಭ ಪಡೆದು ಆ ಹಣವನ್ನ ಪುನಃ ಸತ್ಯಂ ಕಂಪ್ಯೂಟರ್ಸ್ಗೆ ಹಾಕಬೇಕು. ಸತ್ಯಂ ಕಂಪ್ಯೂಟರ್ಸ್ ನಲ್ಲಿ ನಿಜಕ್ಕೂ ಹೆಚ್ಚು ಲಾಭ ಬಂದಿದೆ ಎಂದು ತೋರಿಸಬೇಕು ಎಂಬ ಲೆಕ್ಕಾಚಾರದಲ್ಲಿದ್ದರು ರಾಮಲಿಂಗರಾಜು. ಈ ಲೆಕ್ಕಾಚಾರ ತಲೆಕೆಳಗಾಗಿದ್ದು ಮಾತ್ರ ಸತ್ಯ. ಇದಕ್ಕೆ ಕಾರಣ ಮೆಟ್ರೋ ಯೋಜನೆ ಪ್ರಾರಂಭವಾಗುತ್ತಿದ್ದಂತೆ ಹೈದರಾಬಾದ್ನಲ್ಲಿ ಜಮೀನು ಸೈಟು ಕೊಳ್ಳುವವರೇ ಇಲ್ಲ. ಎಲ್ಲಿ ನಮ್ಮ ಜಾಗವನ್ನ ಸರ್ಕಾರಕ್ಕೆ ಮೆಟ್ರೋಗಾಗಿ ಅಲ್ಪ ಮೊತ್ತಕ್ಕೆ ಕೊಟ್ಟು ಕಸಿದುಕೊಳ್ಳುತ್ತೋ ಎಂಬ ಭಯದಿಂದ ಜನ ಭೂಮಿಯನ್ನ ಕೊಳ್ಳೋದನ್ನ ನಿಲ್ಲಿಸಿದ್ರು. ಇದು 2004ರ ನಂತರ ರಿಯಲ್ ಎಸ್ಟೇಟ್ ಉದ್ಯಮ ಹಠಾತ್ತನೆ ಕುಸಿಯಲು ಕಾರಣವಾಯಿತು. ಆದರೆ ರಾಮಲಿಂಗರಾಜು ಮಾತ್ರ ಸುಮಾರು 1000 ಕೋಟಿ ರೂಪಾಯಿಯನ್ನ ಹೈದರಾಬಾದ್ನಲ್ಲಿ ಭೂಮಿ ಖರೀದಿಗೆ ಹೂಡಿಕೆ ಮಾಡಿದ್ರು. ಅದಷ್ಟನ್ನ ಮಾರಿದ್ರು ಆತ ಹೂಡಿದ ಅರ್ಧ ಭಾಗವು ಸಿಗದೆ ಹೋಯಿತು. ಇದೆಲ್ಲದರ ತೀವ್ರತೆ ರಾಮಲಿಂಗರಾಜುಗೆ ಆಗ ಅರ್ಥವಾಯಿತು. 7,500 ಕೋಟಿಯ ಸುಳ್ಳು ಲಾಭ ತೋರಿಸಿದ್ದನ್ನ ಸರಿಪಡಿಸಲು ಡಿಸೆಂಬರ್ 2008ರಲ್ಲಿ ನಡೆದ ಬೋರ್ಡ್ ಮೀಟಿಂಗ್ ನಲ್ಲಿ 7,600 ಕೋಟಿ ಕೊಟ್ಟು ಮೈಟಸ್ ಪ್ರಾಪರ್ಟೀಸ್ ಮತ್ತು ಮೈಟಸ್ ಇನ್ಫ್ರಾ ಸಂಸ್ಥೆಗಳನ್ನ ಕೊಳ್ಳೋಣ ಅಂತ ಹೇಳ್ತಾರೆ. ಮುಂಬರುವ ದಿನಗಳಲ್ಲಿ ಐಟಿಯಲ್ಲಿ ಹೆಚ್ಚು ಲಾಭ ಬರದೆ ಹೋಗಬಹುದು. ಹಾಗಾಗಿ ರಿಯಲ್ ಎಸ್ಟೇಟ್ ನಲ್ಲಿ ಹೂಡಿಕೆ ಮಾಡೋಣ, ಅದು ಸತ್ಯಂ ಕಂಪ್ಯೂಟರ್ಸ್ ನ ಅಭಿವೃದ್ಧಿಗೆ ಸಹಾಯಕವಾಗುತ್ತೆ ಎಂಬ ಹೊಸ ಕತೆ ಕಟ್ತಾರೆ. ಇದನ್ನ ಅಲ್ಲಿದ್ದ ಬಹುತೇಕರು ವಿರೋಧಿಸುತ್ತಾರೆ. ಯಾಕಂದ್ರೆ ಮೈಟಸ್ ಕಂಪನಿಗಳು ಅದಾಗಲೇ ನಷ್ಟದಲ್ಲಿದೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಅಷ್ಟರಲ್ಲಾಗಲೇ ಸತ್ಯಂ ಕಂಪ್ಯೂಟರ್ಸ್ ನಲ್ಲಿದ್ದ ಅಮೆರಿಕ ಶೇರ್ ತೀವ್ರವಾಗಿ ಕುಸಿಯುತ್ತೆ. ಭಾರತದಲ್ಲಿ ಸತ್ಯಂ ಶೇರ್ ವ್ಯಾಲ್ಯೂ 30% ಕುಸಿಯುತ್ತೆ. ಒಂದೇ ದಿನದಲ್ಲಿ ಸತ್ಯಂ ಗ್ರಾಹಕರು ಮತ್ತು ಹೂಡಿಕೆದಾರರು 4,600 ಕೋಟಿ ರೂಪಾಯಿ ನಷ್ಟ ಹೊಂದಿದ್ರು. ಆಗ ರಾಮಲಿಂಗರಾಜು ಮೈಟಸ್ ಅನ್ನ ಕೊಂಡುಕೊಳ್ಳುವ ನಿರ್ಧಾರದಿಂದ ಹೊರಗೆ ಬಂದರು. ತದನಂತರ ಸತ್ಯಂ ಬೋರ್ಡ್ ನಿಂದ 5 ಮಂದಿ ಡೈರೆಕ್ಟರ್ಸ್ ರಾಜೀನಾಮೆ ನೀಡಿದ್ರು. ಅನೇಕರಿಗೆ ರಾಮಲಿಂಗರಾಜು ಮೇಲೆ ಅನುಮಾನ ಹೆಚ್ಚಾಯಿತು. ಆತನ ನಿಕಟವರ್ತಿಗಳಿಗೆ ಆತನ ಕಳ್ಳಾಟ ಮೊದಲೇ ತಿಳಿದಿತ್ತು. ಅವರೆಲ್ಲ ಮೊದಲೇ ತಮ್ಮ ಶೇರ್ಗಳನ್ನ ಹೆಚ್ಚು ಮೊತ್ತಕ್ಕೆ ಮಾರಿಕೊಂಡು ಬಚಾವಾದರು ಎಂಬ ಆರೋಪವೂ ಇದೆ. ಒಟ್ಟಾರೆ ಸತ್ಯಂ ಕಂಪ್ಯೂಟರ್ಸ್ ಅತಂತ್ರಗಳ ಆಗರವಾಗ್ತಾ ಹೋಯಿತು. ಜನವರಿ 7, 2007ರಂದು ರಾಮಲಿಂಗರಾಜು ಸತ್ಯಂ ಕಂಪ್ಯೂಟರ್ಸ್ ನಲ್ಲಿ ಮಾಡುತ್ತಿರುವ ಮೋಸವನ್ನ ಪ್ರೆಸ್ ಮೀಟ್ ಮುಖಾಂತರ ಒಪ್ಪಿಕೊಂಡ್ರು. ಈ ಹಗರಣದಲ್ಲಿ ತಾನು ಮತ್ತು ತನ್ನ ಅಣ್ಣ ರಾಮರಾಜು ಮಾತ್ರವೇ ಶಾಮೀಲಾಗಿರೋದು ಅಂತ ತಿಳಿಸಿದ್ರು. ಬೋರ್ಡ್ ಮೆಂಬರ್ಸ್ಗಾಗ್ಲಿ ಕುಟುಂಬ ಸದಸ್ಯರಿಗಾಗ್ಲಿ ಇದರ ಬಗ್ಗೆ ತಿಳಿಯದು ಎಂದೆಲ್ಲ ಹೇಳಿಕೊಳ್ತಾರೆ. ಆ ಒಂದೇ ದಿನ ಸತ್ಯಂ ಕಂಪ್ಯೂಟರ್ಸ್ ತನ್ನ ಕೊನೆ ಕ್ಷಣಗಳನ್ನ ಎಣಿಸುತ್ತೆ. 14,000 ಕೋಟಿ ರೂಪಾಯಿಗಳನ್ನ ಹೂಡಿಕೆದಾರರು ಕಳೆದುಕೊಳ್ತಾರೆ. ಗ್ರಾಹಕರು ತಮ್ಮ ಡೀಲರ್ಶಿಪ್ ಅನ್ನ ರದ್ದು ಮಾಡಿಕೊಳ್ತಾರೆ. ಮರುದಿನವೇ ಪೊಲೀಸರು ರಾಮಲಿಂಗರಾಜುವನ್ನ ಬಂಧಿಸುತ್ತಾರೆ. ಆ ಸಮಯದಲ್ಲಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಪಾರ್ಟಿಯನ್ನ ಹೂಡಿಕೆದಾರರು ಕಳೆದುಕೊಂಡ 14,000 ಕೋಟಿಯನ್ನ ನೀವೇ ಭರಿಸಬೇಕು ಎಂದು ವಿರೋಧ ಪಕ್ಷಗಳು ಆಗ್ರಹಿಸುತ್ತವೆ. ಈ ಹಗರಣದ ಪೂರ್ಣ ತನಿಖೆಯಾಗಲಿ ಎಂದು ಸರ್ಕಾರ ಸಿಐಡಿಯನ್ನ ನೇಮಿಸುತ್ತಾರೆ. ಸತ್ಯಂ ಕಂಪ್ಯೂಟರ್ಸ್ಗೆ ಹೊಸ ಬೋರ್ಡ್ ಆಫ್ ಡೈರೆಕ್ಟರ್ಸ್ ತಂದು 51% ಟೆಕ್ ಮಹೀಂದ್ರ ಕಂಪನಿಗೆ ಮಾರಾಟ ಮಾಡಲಾಯಿತು. ಕೆಲ ದಿನಗಳ ಕಾಲ ಮಹೀಂದ್ರ ಸತ್ಯಂ ಎಂಬ ಹೆಸರಿನಲ್ಲಿ ಕಂಪನಿ ನಡೆಯಿತು. 2013ರ ಜೂನ್ ನಲ್ಲಿ ಈ ಕಂಪನಿಯನ್ನ ಸಂಪೂರ್ಣವಾಗಿ ಟೆಕ್ ಮಹೀಂದ್ರದೊಂದಿಗೆ ವಿಲೀನಗೊಳಿಸಲಾಯಿತು. ಸಿಐಡಿ ವಿಚಾರಣೆಯಲ್ಲಿ ಸಾಕಷ್ಟು ಹೊಸ ವಿಷಯಗಳು ಹೊರಬಿದ್ದವು. ರಾಮಲಿಂಗರಾಜು ಒಟ್ಟು 350 ಶೆಲ್ ಕಂಪನಿಗಳನ್ನ ಸ್ಥಾಪಿಸಿ ಇವುಗಳ ಮುಖಾಂತರ ವಿವಿಧ ಮಾರ್ಗದಿಂದ ಹಣ ಸಂಪಾದಿಸಿ ಸ್ವಂತ ಆಸ್ತಿಗಳನ್ನ ಮಾಡಿಕೊಂಡಿದ್ದಾರೆ. ಕಪ್ಪು ಹಣವನ್ನ ಯುರೋಪಿಯನ್ ದೇಶಗಳಲ್ಲಿ ಬಚ್ಚಿಟ್ಟಿದ್ದಾರೆ. ಇಡಿ ಸಹ ಈ ಬಗ್ಗೆ ವಿಚಾರಣೆ ನಡೆಸುತ್ತೆ. ಇದರಲ್ಲಿ ರಾಮಲಿಂಗರಾಜುಗೆ 34 ದೇಶಗಳಲ್ಲಿ ಆಸ್ತಿಗಳಿವೆ. ಆಂಧ್ರ ಪ್ರದೇಶ, ತಮಿಳುನಾಡು, ಕರ್ನಾಟಕ ಸೇರಿದಂತೆ ಒಟ್ಟು 12,000 ಎಕರೆ ಭೂಮಿಯೂ ಇದೆ. ಸತ್ಯಂ ಕಂಪ್ಯೂಟರ್ಸ್ ನಲ್ಲಿ ಸುಳ್ಳು ದಾಖಲೆ ನೀಡಿದ್ದಕ್ಕಾಗಿ ಸೆಕ್ಯೂರಿಟೀಸ್ ಮತ್ತು ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸಂಸ್ಥೆ ಒಳ ವ್ಯಾಪಾರ ನಡೆದಿದೆ ಅಂತ ಪ್ರಕರಣ ದಾಖಲಿಸಿತು. ಈ ಕೇಸ್ ಸಿಬಿಐಗೆ ವರ್ಗಾವಣೆಯಾಗುತ್ತೆ. 2010 ಏಪ್ರಿಲ್ 10ರಂದು ಸಿಬಿಐ ಕೋರ್ಟ್ ರಾಮಲಿಂಗರಾಜು ಮತ್ತು ರಾಮರಾಜುಗೆ ಹಾಗೂ ಇವರಿಗೆ ಸಹಕರಿಸಿದ ಎಲ್ಲಾ ಸಿಬ್ಬಂದಿಗಳಿಗೂ 7 ವರ್ಷ ಜೈಲು ಶಿಕ್ಷೆ ವಿಧಿಸಿತು. ರಾಮಲಿಂಗರಾಜು ಮತ್ತು ರಾಮರಾಜುಗೆ 5.5 ಕೋಟಿ ದಂಡ ವಿಧಿಸುತ್ತೆ. ಆಡಿಟರ್ಗಳಿಗೆ ಜೀವನ ಪರ್ಯಂತ ಆಡಿಟಿಂಗ್ ಲೈಸೆನ್ಸ್ ರದ್ದು ಮಾಡಲಾಯಿತು. ಈ ಹಗರಣ ಪ್ರಪಂಚದಾದ್ಯಂತ ಭಾರಿ ಸದ್ದು ಆಯಿತು. ಐಟಿ ಕ್ಷೇತ್ರವನ್ನೇ ಬೆಚ್ಚಿ ಬೀಳಿಸಿದ ಈ ಹಗರಣದಿಂದಾಗಿ ಟಾಪ್ 4ನೇ ಸ್ಥಾನದಲ್ಲಿದ್ದ ಸತ್ಯಂ ಕಂಪ್ಯೂಟರ್ಸ್ ಪಾತಾಳಕ್ಕೆ ಕುಸಿಯಿತು. ಹೆಸರಿನಲ್ಲಿರುವ ಸತ್ಯತೆಯನ್ನ ರಾಮಲಿಂಗರಾಜು ಪಾಲಿಸಿದಿದ್ರೆ ಸತ್ಯಂ ಕಂಪ್ಯೂಟರ್ಸ್ ಇನ್ನೂ ಕೂಡ ಉಳಿಯುತ್ತಿತ್ತು, ಬೆಳೆಯುತ್ತಿತ್ತು. ಇದಕ್ಕೆ ಹೇಳುವುದಲ್ವಾ, ಅತಿ ಆಸೆ ಗತಿಗೇಡು. ಈ ಹಗರಣದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.